ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಬನ್ನಿ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ, ಲೈಕ್ 4 to 5 ಟೇಬಲ್ ಸ್ಪೂನ್ಸ್ ಅಷ್ಟು. ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ, ಕಡಲೆಬೇಳೆ, 1 ಸ್ಪೂನ್ ಅಥವಾ 3/4 ಸ್ಪೂನ್ ಚಕ್ಕೆ ಲವಂಗ, ಬಿರಿಯಾನಿ ಎಲೆ, ಕರಿಬೇವು ಸ್ವಲ್ಪ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ. ನಾನಿಲ್ಲಿ ಗೀ ರೈಸ್ ಮಾಡ್ತಿರೋದ್ರಿಂದ ನಾವು ಜಾಸ್ತಿ ಈರುಳ್ಳಿ ಬಳಸ್ತೀವಿ. ಸೊ ಆಲ್ಮೋಸ್ಟ್ 5 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಸ್ವಲ್ಪ ರೆಡ್ ಕಲರ್ ಬರಲಿ, ಆಗ ನಾವು ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರ್ಕೊಳ್ಬೋದು. ಸೊ ಇದಾಗ್ತಾ ಇರುವಾಗ ನಾನು ಒಂದು ಬೌಲಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೆ. ಸೊ ಈಗ ಇದಕ್ಕೆ ತುರಿದಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ತಿದ್ದೀನಿ. ನಾನು ಡೈರೆಕ್ಟ್ ಪೇಸ್ಟ್ ಹಾಕೋಲ್ಲ, ಬಟ್ ಶುಂಠಿ ಬೆಳ್ಳುಳ್ಳಿನ ತುರಿದ್ಕೊಂಡು ಹಾಕ್ಕೊತೀನಿ. ಮತ್ತು ಒಣಗಿದ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಬೇಯಿಸ್ತಾ ಹೋಗಿ. ಇವಾಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಆ್ಯಡ್ ಮಾಡ್ತಿರುವಂಥದ್ದು ಒಂದು 2.5 ಗ್ಲಾಸಸ್ ಅಷ್ಟು ಅಕ್ಕಿ ಹಾಕ್ಕೋತಿದ್ದೀನಿ. ಸೊ ಅದಕ್ಕೆ ಡಬಲ್ ಅಷ್ಟು ನೀರು ಹಾಕ್ಕೋತೀನಿ, ಅಂದರೆ 5 ಗ್ಲಾಸಷ್ಟು. ಸೊ ನೀರು ಹಾಕೋ ಮುಂಚೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಗಿದ ನಂತರ ನಾನು 5 ಗ್ಲಾಸಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಹೀಗೆಲ್ಲ ನೀಟಾಗಿ ಕಲಿಸ್ಕೊಂಬಿಡಿ, ಉಪ್ಪೆಲ್ಲ ಎಲ್ಲ ಕಡೆ ಸೇರಲಿ. ಮತ್ತು ರುಚಿ ಕೂಡ ಒಂದು ಸಲ ಚೆಕ್ ಮಾಡಿ ನೋಡಿ ಕರೆಕ್ಟಾಗಿದೆಯಾ ಉಪ್ಪು ಅಂತ. ಉಪ್ಪೆಲ್ಲ ಹಾಕಿದ ನಂತರ ನೀವು ಇನ್ನೂ ಏನಾದರೂ ಸ್ವಲ್ಪ ಕಮ್ಮಿ ಇದೆ ಅಂದರೆ ನೀವು ಹಾಕ್ಕೋಬೋದು. ಟೇಸ್ಟ್ ಎಲ್ಲ ಮಾಡಿ ನೋಡಿ. ಎಲ್ಲ ಸರಿ ಇದ್ದರೆ ಇನ್ನೇನು ಸ್ವಲ್ಪ ಕುದೀತಿದೆ ಅಂದಾಗ ನೀವು ಕುಕ್ಕರ್ ಮುಚ್ಚಿದ್ರೆ 3 ವಿಸಿಲ್ಸ್ ಬಂದ ನಂತರ ನೀವು ಓಪನ್ ಮಾಡಿ ನೋಡ್ಬೋದು. ಟೇಸ್ಟ್ ಮಾತ್ರ ಎಷ್ಟು ಸಖತ್ತಾಗಿ ಬಂದಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವಲ್ಲಿ ನೋಡ್ತಿರ್ಬೋದು, ನಾನು ಇವಾಗ ಮುಚ್ಚಿದ್ದೀನಿ, ಬಟ್ 3 ವಿಸಿಲ್ಸ್ ಆದ ನಂತರ ಓಪನ್ ಮಾಡಿದ್ರೆ ಈ ಹದಕ್ಕೆ ಬಂದಿದೆ. ಬಟ್ ಗೀ ರೈಸ್ ಅಂದರೆ ನನ್ನ ಫೇವ್ರೆಟ್ಟು, ಈರುಳ್ಳಿ ರೈಸ್ ಅಂತಲೇ, ಆನಿಯನ್ ರೈಸ್ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹೇಗಿತ್ತು ಟೇಸ್ಟ್, ರುಚಿ ಎಲ್ಲ ಅಂತ. ಸೊ ನಾನು ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ತಿಂದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.